ಫೋನ್ ಮಾಡಿದ್ರು. ತುಂಬ ಗಾಬರಿಲಿದ್ದೆ. ಡಾಕ್ಟರ್, ನನ್ನ ಮಗಳು ಸೆಕೆಂಡ್ ಫ್ಲೋರಿಂದ ಬಿದ್ದುಬಿಟ್ಟಿದ್ದಾಳೆ, ಆ್ಯಂಬುಲೆನ್ಸ್ ಸಮೇತ ಅಲ್ಲಿಗೆ ಕಳಿಸಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಕೊಂಡು. ಸ್ಪೈನಲ್ ಫ್ರ್ಯಾಕ್ಚರ್. ಈ ಕೇಸ್ನಲ್ಲಿ ಇನ್ ಟೈಮ್ ದ ಮೇಜರ್ ಸರ್ಜರಿ ಮುಗಿದಾಗಿದ್ದರಿಂದ ಕಂಪ್ಲೀಟ್ ರಿಕವರಿ ಸಾಧ್ಯ ಆಯಿತು. 2025ನಲ್ಲಿ SSLC ಎಕ್ಸಾಮಿನೇಷನ್ಸ್ ನಡೀತಾ ಇತ್ತು. ನಾನು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲಿ OPDಸ್ನ ನೋಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಗೊತ್ತಿರೋರೊಬ್ಬರು ಫೋನ್ ಮಾಡಿದ್ರು. ತುಂಬ ಗಾಬರಿಲಿದ್ರು. ಡಾಕ್ಟರ್, ನನ್ನ ಮಗಳು ಸೆಕೆಂಡ್ ಫ್ಲೋರಿಂದ ಬಿದ್ದುಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಜೋರಾಗಿ ಹತ್ಕೊಂಡು ಫೋನ್ ಮಾಡಿದ್ರು. ಸೊ ಇಮಿಡಿಯೇಟಾಗಿ ನಾನು ಎಮರ್ಜೆನ್ಸಿ ಡಾಕ್ಟರ್ಸ್ನ ಆ್ಯಂಬುಲೆನ್ಸ್ ಸಮೇತ ಅಲ್ಲಿಗೆ ಕಳಿಸಿ ಪೇಷಂಟ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಕೊಂಡು. ಶಿಫ್ಟ್ ಮಾಡಿಕೊಂಡಾಗ ನಾವು ಅವ್ರನ್ನ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಯಿತು, she had a very bad spinal injury. ಸ್ಪೈನಲ್ ಫ್ರ್ಯಾಕ್ಚರ್ ಅಂತ ಹೇಳಿದ್ರೆ ಏನಾಗುತ್ತೆ, ಈ ಬೋನ್ಸು ಇಂಪ್ಯಾಕ್ಟ್ ಆದಾಗ ಫ್ರ್ಯಾಕ್ಚರ್ ಆಗಿ ಒಳಗಡೆಗೆ ಬಂದ್ಬಿಡುತ್ತೆ. ಇಲ್ಲಿ ಸ್ಪೈನಲ್ ಕಾರ್ಡ್ ಅಥವಾ ಮೇನ್ ನರ್ವ್, ನಮ್ಮದು ಸ್ಪೈನಲ್ ನರ್ವ್ ಏನಿರುತ್ತೆ ಇಲ್ಲಿಂದ ಕೆಳಗಡೆಗೆ ನಾವೇನು ಹೇಳ್ತೀವಿ, ಪೂರ್ತಿ ಸೆನ್ಸೇಷನ್ ಪೂರ್ತಿ ಹೋಗಿತ್ತು. ಅದಕ್ಕೆ ನಾವು ಪ್ಯಾರಾಪ್ಲಿಜಿಯಾ ಅಂತ ಹೇಳ್ತೀವಿ. ಸೊ ಈ ಕೇಸ್ನಲ್ಲಿ ನಮಗೆ ಇನ್ ಟೈಮ್ ಅಂದರೆ ಆಲ್ಮೋಸ್ಟ್ ಲೈಕ್ 2.5 ಅವರ್ಸಲ್ಲಿ ದ ಮೇಜರ್ ಸರ್ಜರಿ ಮುಗಿದಾಗಿದ್ದರಿಂದ ಆ ಪೇಷಂಟಿಗೆ ಕಂಪ್ಲೀಟ್ ರಿಕವರಿ ಸಾಧ್ಯ ಆಯಿತು. ಈಗ ಅವಳು ಎಲ್ಲ ಮಕ್ಕಳಂತೆ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸ್ತಾ ಇದ್ದಾಳೆ ಮತ್ತು ಓದಿನಲ್ಲಿ ಕೂಡ ತುಂಬ ಚೆನ್ನಾಗಿದ್ದಾಳೆ. ಯಾವುದೇ ಥರದಾದಂಥ ಡಿಸೆಬಿಲಿಟಿ ಉಳ್ಕೊಂಡಿಲ್ಲ. ಇದೇ ಪೇಷಂಟಿಗೆ ಪೆಲ್ವಿಕ್ ಫ್ರ್ಯಾಕ್ಚರ್ಸ್ ಕೂಡ ಇತ್ತು. ಅದನ್ನು ನಾವು ಬೇರೆ ಫಿಕ್ಸ್ ಮಾಡಿದೋ ಅದು ಅಂಥ ತೊಂದರೆ ಏನು ಆಗಲಿಕ್ಕಿಲ್ಲ, ಎಕ್ಸೆಪ್ಟ್ ಇಂಟರ್ನಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ದಟ್ ವಾಸ್ ಆಲ್ ಟೇಕನ್ ಕೇರ್. ಬಟ್ ದಿಸ್ ವಾಸ್ ಇಂಪಾರ್ಟೆಂಟ್. ಈ ಸ್ಪೈನಲ್ ಕಾರ್ಡ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಬ್ರೈನಿಂದ ಬರುವಂಥ ಮೇನ್ ನರ್ವ್ಗೆ ನಾವು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಅದು ಈ ಸ್ಪೈನಲ್ ಕೆನಾಲಲ್ಲಿ ಬರುತ್ತೆ. ಇಟ್ ಈಸ್ ಪ್ರೊಟೆಕ್ಟೆಡ್ ಆಲ್ ಅಲಾಂಗ್ ಬೈ ದಿಸ್ ಬೋನ್ಸ್. ಏನಕ್ಕೆ ನಾನು ಈ ಕೇಸ್ನ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ ಟೈಮ್ ಟ್ರೀಟ್ಮೆಂಟ್. Like golden hour was very well utilized and this has given a fantastic results. ಎಲ್ಲ ಚೆನ್ನಾಗಾಗಿದೆ, ನಥಿಂಗ್ ಟು ಬಿ ವರಿಡ್, ಪೇಷಂಟ್ ಈಸ್ ಫೈನ್. ಶಿಫ್ಟ್ ಮಾಡ್ತಾರೆ ಈಗ ಅವ್ರಿಗೆ.